ಯಾರನ್ನ ಬದುಕಿದ್ದಾಗ ಹುಚ್ಚರು ಅಂತಾರೋ ಸತ್ ಮೇಲೆ ಅವ್ರನ್ನೇ ಜ್ಞಾನಿಗಳು ಅಂತಲಾರು ಕೆಲವು ಸಮಾಜದಲ್ಲಿ ಹೇಳ್ತಾರೆ. ನಮಗಲ್ಲ, ಹಿಂದೂ ಸಮಾಜದ ಉಳಿದ ಜನಕ್ಕೆ ಹೇಳ್ತಾರೆ. ನಮ್ಮಲ್ಲಿ ನೆಹರು ಅವರಿಂದ ಹಿಡಿದು ಮೋದಿ ಅವ್ರ ತನಕ ಎಲ್ಲರೂ ಕೂಡ ರಾಮರಾಜ್ಯವನ್ನು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ನನ್ನ ಕಲ್ಪನೆಯ ರಾಮರಾಜ್ಯವೆಂದರೆ ಹಿಂದೂಗಳ ರಾಜ್ಯವೆಂದು ಯಾವ ಕಾರಣಕ್ಕೂ ಯಾರೂ ತಪ್ಪು ತಿಳಿದುಕೊಳ್ಳಬೇಡಿ. ಕೌನ್ ಬನೇಗ ಕರೋಡ್ಪತಿ, ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತ ಹಿಂದೆ ಕನ್ನಡ ನಾಡು ಕಂಡಂಥ ಬಹಳ ಅಭಿಜಾತ ಭಾರತ ದರ್ಶನ ವ್ಯಾಖ್ಯಾನಮಾಲೆಯ ವಿದ್ಯಾನಂದ ಶೆಣೈ ಅಂತ ಒಬ್ಬರಿದ್ದರು. ಅವರನ್ನು ಇವತ್ತು ಯಾರೂ ಅದಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳಲ್ಲಿ ನೆನಪಿಸ್ಕೊಳ್ಳಲ್ಲ. ಹಾಗೆ ಅವರ ಅಣ್ಣ ಉಪೇಂದ್ರ ಶೆಣೈ ಅಂತಿದ್ರು, ಅವರನ್ನು ಯಾರೂ ನೆನಪಿಸ್ಕೊಳ್ಳಲ್ಲ. ಬದುಕಿದ್ದಾಗ ಅವ್ರನ್ನ ಹುಚ್ಚರು ಅಂದರು. ಯಾರನ್ನ ಬದುಕಿದ್ದಾಗ ಹುಚ್ಚರು ಅಂತಾರೋ ಸತ್ ಮೇಲೆ ಅವ್ರನ್ನೇ ಜ್ಞಾನಿಗಳು ಅಂತಲಾರು ಕೆಲವು ಸಮಾಜದಲ್ಲಿ ಹೇಳ್ತಾರೆ. ಕೆಲವು ಸಮಾಜದಲ್ಲಿ ಅದು ಹೇಳಲ್ಲ. ಅಂಥ ಸಮಾಜ ಈ ಹಿಂದೂ ಸಮಾಜ. ಯಾಕೆ ಈ ಮಾತುಗಳನ್ನು ಹೇಳಿದೆ, ವಿದ್ಯಾನಂದ ಶೆಣೈಯವರನ್ನು ನೆನಪಿಸ್ಕೊಂಡೆ ಈ ಪುಸ್ತಕದ ಬಿಡುಗಡೆಯ ಪ್ರಾರಂಭದಲ್ಲಿ ಅಂದರೆ, ಭಾರತ ದರ್ಶನದಲ್ಲಿ ಅವರು ಅಯೋಧ್ಯೆ ಬಗ್ಗೆ ಹೇಳ್ತಾ ಅಂತ ಕಾಣುತ್ತೆ. ಅಯೋಧ್ಯೆಗೆ ಬರ್ತೀನಿ ಈಗ. ಆಗ 70ಕ್ಕಿಂತ ಹೆಚ್ಚು ದಿನಗಳ ಕಾಲ ರಾಮನಿಗೂ ಮತ್ತು ರಾವಣನ ಸೈನ್ಯಕ್ಕೂ ಯುದ್ಧ ನಡೀತು. ಒಬ್ಬೊಬ್ಬರನ್ನೇ ಮುಗಿಸಿದ್ರು, ಇಂದ್ರಜಿತು, ಮೇಘನಾದ, ಕುಂಭಕರ್ಣ ಎಲ್ಲರನ್ನೂ. ಆದರೂ ಕೂಡ ಈ ಆಕಾಶದಲ್ಲಿರುವಂಥ ಅಂದರೆ ಬಾಲ್ಕನಿಯ ಬಂಧುಗಳು, ದೇವತೆಗಳಿಗೆ ಡೌಟು. ಅಕಸ್ಮಾತ್ ಅದು ವಿದ್ಯಾನಂದ ಶೆಣೈಯವರು ಹೇಳೋದು, ರಾಮನೇ ಗೆಲ್ಲಬೇಕು, ರಾಮ ವಿಷ್ಣುವಿನ ಅವತಾರ ಎಲ್ಲ ನಿಜ, ಅದು ಸತ್ಯವೇ. ಅಕಸ್ಮಾತ್ ಏನಾದರೂ ರಾವಣ ಗೆದ್ದುಬಿಟ್ರೆ, ರಾಮ ಸೋತು ಆಮೇಲೆ ನನಗೆ ಒದಿತಾನೆ ಬಂದು ರಾವಣ. ಹಾಗಾಗಿ ಒಂದು ಹನುಮಂತನ ಕಡೆ ಬಿದ್ದರೆ ರಾವಣನಿಗೆ ಜೈ, ಒಂದು ರಾಕ್ಷಸ ಬಿದ್ದರೆ ರಾಮನಿಗೆ ಜೈ. ಇದಕ್ಕೆ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತಾರೆ. ಇದಕ್ಕೆ ಇನ್ನೊಂದು ಹೆಸರು ಹಿಂದೂ ಸಮಾಜ. ರಾಮಾಯ ನಿಮಗಲ್ಲ, ಹಿಂದೂ ಸಮಾಜದ ಉಳಿದ ಜನಕ್ಕೆ ಹೇಳ್ತಿರೋದು. ಹಾಗೂ ಇರಲಿ, ಲೆಟ್ ಅಸ್ ಟೇಕ್ ಗುಡ್ ಥಿಂಗ್ ಫ್ರಮ್ ಎವ್ರಿಬಡಿ ಅಂತ ಒಬ್ರು ಹೇಳಿದ್ರು. ಎಲ್ಲರಿಂದ ಒಂದೊಂದು ಒಳ್ಳೊಳ್ಳೆ ವಿಚಾರಗಳನ್ನು ನಾವು ತೆಗೆದುಕೊಳ್ಳೋಣ ಅಂತ. ಇದು ಹೇಗಾಯಿತು ಅಂದರೆ, ಮೋಸ್ಟ್ಲಿ ಶೂದ್ರಕನ ನಾಟಕ ಅಂತ ಕಾಣುತ್ತೆ. ಮೃಚ್ಛಕಟಿಕದಲ್ಲಿ ರಾತ್ರಿ ಬಂದು ಕಳ್ಳ ಮನೆಯ ಗೋಡೆಯನ್ನು ಕೊರೆದುಬಿಟ್ಟು ಎಲ್ಲ ಹಾರಿಸ್ಕೊಂಡು ಹೋಗ್ಬಿಡ್ತಾನೆ ಮನೆ ವಸ್ತುಗಳನ್ನು. ಬೆಳಗ್ಗೆ ಎದ್ದು ಕಾವ್ಯದ ಅಥವಾ ನಾಟಕದ ನಾಯಕ ಪಾತ್ರ ಅವನು ಹೇಳ್ತಾನೆ, ಎಷ್ಟು ಚೆನ್ನಾಗಿ ಕೊರೆದಿಯಾನೆ, ಎಷ್ಟು ಕಲಾವಿದನಂತೆ ಅವನು ಕತ್ತರಿಸಿದ್ದಾನೆ ಅದನ್ನು ಅಂತ. ಹೀಗೆ ರೌದ್ರ ಭಯಾನಕದಲ್ಲೂ ರಸವನ್ನು ಹುಡುಕೋ ಸಮಾಜ ಅಂದರೆ ಹಿಂದೂ ಸಮಾಜವೇ. ಯಾಕೆ ಈ ಮಾತುಗಳನ್ನು ಹೇಳಿದೆ ಅಂದರೆ, ಸಿದ್ಧತೆ ಆಗಲಿ ಅಂತ. ಈಗ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತ ಹೇಳಿದ್ನಲ್ಲ, ನಮ್ಮಲ್ಲಿ ನೆಹರು ಅವರಿಂದ ಹಿಡಿದು ಮೋದಿ ಅವ್ರ ತನಕ ಎಲ್ಲರೂ ಕೂಡ ರಾಮರಾಜ್ಯವನ್ನು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರಾಮರಾಜ್ಯ ಹೇಗಿರುತ್ತೆ ಅಂತ ಒಬ್ಬರು ದೊಡ್ಡವರು ಹೇಳಿದ ಮಾತನ್ನು ಹೇಳಬೇಕು ಅಂತ ನಮ್ಮ ಸುಬ್ರಾಯರು, ನಮ್ಮ ಸ್ನೇಹಿತರು ಅನೇಕ ಕಾಲಗಳಿಂದ ಹೇಳ್ತಾ ಇದ್ರು. ಅದನ್ನು ಇವತ್ತು ಹೇಳ್ತಾ ಇದ್ದೀನಿ. ಒಂದು ಪ್ಯಾರಾಗ್ರಾಫ್ ಕೋಟ್ ಮಾಡ್ತೀನಿ, ಆಮೇಲೆ ನಿಮಗೆ ಕೌನ್ ಬನೇಗ ಕರೋಡ್ಪತಿ ಥರ ನೀವೇ ಉತ್ತರ ಹೇಳಬೇಕು. ಕೋಟ್: Let no one commit the mistake of thinking that Ramarajya means a rule of the Hindus. My Rama is another name for Khuda or God. I repeat, my Rama is another name for Khuda or God. I want Khuda Raj, which is the same thing as the kingdom of God on earth. The rule of the first 4 caliphs was somewhat comparable to it. ನನ್ನ ಕಲ್ಪನೆಯ ರಾಮರಾಜ್ಯವೆಂದರೆ ಹಿಂದೂಗಳ ರಾಜ್ಯವೆಂದು ಯಾವ ಕಾರಣಕ್ಕೂ ಯಾರೂ ತಪ್ಪು ತಿಳಿದುಕೊಳ್ಳಬೇಡಿ. ನನ್ನ ರಾಮ ಎಂದರೆ ಖುದಾ ಅಥವಾ ಗಾಡ್ ಕಲ್ಪನೆಗೆ ಸಮೀಪ ಅಥವಾ ಸಮ ಅಥವಾ ಇನ್ನೊಂದು ಹೆಸರು. ದೇವರ ರಾಜ್ಯ ಅಂತ ಹೇಳುವ ಖುದಾ ರಾಜ್ಯವೇ ಭೂಮಿಯ ಮೇಲೆ ಬರಲಿ. ಮೊದಲ 4 ಖಲೀಫರು ಆಳಿದ ರಾಜ್ಯಕ್ಕೆ ಇದು ಆದಷ್ಟು ಹತ್ತಿರವಾಗಿರುತ್ತದೆ ಅಥವಾ ಹೋಲಿಕೆ ಮಾಡುವಂತಿರುತ್ತದೆ. ಇಲ್ಲಿ ಕೊಟೇಶನ್ ಮುಗೀತು. ಈಗ ಕೌನ್ ಬನೇಗ ಕರೋಡ್ಪತಿ. ಆಪ್ಷನ್ಸ್ ಇಲ್ಲ. ಕಲೆಕ್ಟೆಡ್ ವರ್ಕ್ಸ್ ಆಫ್ ಮಹಾತ್ಮ ಗಾಂಧೀಜಿ, ವಾಲ್ಯೂಮ್ ನಂಬರ್ 94, ಪೇಜ್ ನಂಬರ್ 76, ಪಬ್ಲಿಷ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಡ್ಯೂರಿಂಗ್ ನೆಹರೂಸ್ ಟೈಮ್. ಪೇಜ್ ನಂಬರ್ 76, ವಾಲ್ಯೂಮ್ ನಂಬರ್ 94. ನನ್ನ ಕಲ್ಪನೆಯ ರಾಮರಾಜ್ಯವೆಂದರೆ ಖುದಾ ರಾಜ್ಯ. ರಿಮೆಂಬರ್, ಇನ್ನೊಂದು ಹೇಳ್ತಾರೆ, ಥಿಂಕಿಂಗ್ ಆಫ್ ದಿ ಹಿಸ್ಟಾರಿಕಲ್ ರಾಮ ಆಫ್ ವಾಲ್ಮೀಕಿ ಆರ್ ತುಳಸಿದಾಸ್, ಒನ್ ವಾಸ್ ಲಯಬಲ್ ಟು ಹ್ಯಾವ್ ಮೆನಿ ಡೌಟ್ಸ್, as for instance why Rama banished Sita and so on. But when thought of Ramanama in abstract, forgetting who Rama was and what he did, Rama at once became omnipresent and omnipotent God above doubt and criticism. Same, ಬೇರೆ ವಾಲ್ಯೂಮ್ ನಂಬರ್ 89.
ತುಳಸಿದಾಸರ ಮತ್ತು ವಾಲ್ಮೀಕಿಯ ರಾಮಾಯಣಕ್ಕಿಂತ ರಾಮನನ್ನು ಪ್ರತ್ಯೇಕಿಸಿ ರಾಮನಾಮವನ್ನು ತಗೊಂಡ್ರೆ ಸಾಕು ಅನ್ನುವುದು ಮಾತು. ಇನ್ನೊಂದು ವಾಲ್ಯೂಮ್ ನಂಬರ್ 91. ರಿಮೆಂಬರ್ ದಟ್ ರಾಮನಾಮ ಈಸ್ ದಿ ಅನ್ಫಾಲಿಂಗ್ ರೆಮಿಡಿ ಫಾರ್ ಎರಾಡಿಕೇಟಿಂಗ್ ಮಲೇರಿಯಾ. ಮಲೇರಿಯಾ ರೋಗವನ್ನು ರಾಮನಾಮದಿಂದ ಹೋಗಲಾಡಿಸಬಹುದು. ಹ್ಯಾವಿಂಗ್ ಬಿಕಮ್ ಎ ಟ್ರಸ್ಟಿ ಆಫ್ ಎ ನೇಚರ್ ಕ್ಯೂರ್ ಇನ್ಸ್ಟಿಟ್ಯೂಷನ್, ಆರೋಗ್ಯ ಚಿಕಿತ್ಸೆಗೆ ಸಂಸ್ಥೆಯ ಒಬ್ಬ ಟ್ರಸ್ಟಿ ಆಗಿದ್ದ ಕಾರಣಕ್ಕೆ ಯು ಹ್ಯಾವ್ ಗಾಟ್ ಅಪ್ರಿಷಿಯೇಟಿಂಗ್ ದಿಸ್ ಥಿಂಗ್ ಆ್ಯಂಡ್ ರಾಮನಾಮ ಈಸ್ ಸೇಮ್ ಆ್ಯಸ್ ಅಹುರ್ ಮಜ್ದಾ. ವಾಲ್ಯೂಮ್ ನಂಬರ್ 91, ಪೇಜ್ ನಂಬರ್ 430. ಇದೆಲ್ಲವೂ ಕೂಡ ವಾಯ್ಸ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇನ್ನೂ ಸತ್ತಿಲ್ಲ. ನಮ್ಮ ಹರ್ಷ ಅವರು ಅದೇ ಥರ ಕೆಲಸವನ್ನೇ ಕನ್ನಡದಲ್ಲಿ ಮಾಡ್ತಿದ್ದಾರೆ. ದ ಶ್ರಿಂಕಿಂಗ್ ಹಿಂದೂ ನೇಷನ್ ಬೈ ರಾಧಾ ರಾಜನ್ ಅನ್ನೋರು ಬರೆದಿರೋ ಪುಸ್ತಕ. ಇವರು ಕಾಶ್ಮೀರ್ ಬಗ್ಗೆ ಕೂಡ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ರಾಧಾ ರಾಜನ್. ಈ ಪುಸ್ತಕವನ್ನು ಪ್ರಕಟ ಮಾಡೋದಿರಲಿ, ಓದೋದಕ್ಕೆ 8 ಎದೆ ಬೇಕು. ತುಂಬ ದಿನ ನಿಮಗೆ ಬಿ ಪಿ ಇದ್ದವ್ರಿಗೆ ಬಿ ಪಿ ಜಾಸ್ತಿ ಆಗುತ್ತೆ, ಶುಗರ್ ಇದ್ದವ್ರಿಗೆ ಶುಗರ್ ಹೊಡೆತ ಜಾಸ್ತಿ ಆಗುತ್ತೆ, ಇತ್ಯಾದಿ ಇತ್ಯಾದಿ. ಹಾಗಾಗಿ ಈ ಪುಸ್ತಕ ನೀವು ಓದಿದ್ರೆ ನಾನು ಅದಕ್ಕೆ ಹೊಣೆ ಅಲ್ಲ.